ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ, 24ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೆ. ಒಂದು ದಿನ ಯೇಸು ಬೋಧಿಸುತ್ತಿದ್ದ. ಲೂಕ್ ಚಾಪ್ಟರ್ 5 ವರ್ಡ್ 17 to 20 and 24 to 26. ಒಂದು ದಿನ ಯೇಸು ಬೋಧಿಸುತ್ತಿದ್ದಾಗ ಗಲಿಲಾಯ, ಯೂದಾಯ ಮತ್ತು ಯೆರೂಸಲೇಮಿನ ಪ್ರತಿಯೊಂದು ಊರಿನಿಂದ ಬಂದಿದ್ದ ಫರಿಸಾಯರು, ಧರ್ಮಶಾಸ್ತ್ರಿಗಳು ಅಲ್ಲಿ ಕುಳಿತುಕೊಂಡಿದ್ದರು. ಆತನಲ್ಲಿ ಸ್ವಸ್ಥ ಮಾಡುವುದಕ್ಕೆ ಕರ್ತನ ಶಕ್ತಿಯೂ ಇತ್ತು. ಪಾರ್ಶ್ವವಾಯು ರೋಗವಿದ್ದ ಒಬ್ಬ ಮನುಷ್ಯನನ್ನು ಕೆಲವರು ಹಾಸಿಗೆಯಲ್ಲಿ ಹೊತ್ತುಕೊಂಡು ಬಂದು ಒಳಗೆ ಆತನ ಎದುರಿಗೆ ತರುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಆದರೆ ಅಲ್ಲಿದ್ದ ಜನಸಮೂಹದ ನಿಮಿತ್ತ ಅವರು ಅವನನ್ನು ಒಳಗೆ ತರುವ ಯಾವ ವಿಧಾನವನ್ನು ಕಾಣದೆ ಮನೆಯ ಮೇಲೆ ಹೋಗಿ ಹೆಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯೊಂದಿಗೆ ಯೇಸುವಿನ ಮುಂದೆ ಇಡಿಸಿದರು. ಆತನು ಅವರ ನಂಬಿಕೆಯನ್ನು ನೋಡಿ ಅವನಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಒಂದು ದಿನ ಯೇಸು ಬೋಧಿಸುತ್ತಿದ್ದಾಗ ಗಲಿಲಾಯ, ಯೂದಾಯ, ಯೆರೂಸಲೇಮ್ ಇಲ್ಲಿನ ಪ್ರತಿಯೊಂದು ಊರಿನಿಂದಲೂ ಬಂದಿದ್ದ ಫರಿಸಾಯರು, ಧರ್ಮಶಾಸ್ತ್ರಿಗಳು ಅಲ್ಲಿ ಕುಳಿತುಕೊಂಡಿದ್ದರು. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಬಹಳ ಆಶ್ಚರ್ಯ, ಅದ್ಭುತ. ಯೇಸು ಕ್ರಿಸ್ತರ ಆರಂಭದ ಆರಂಭದಲ್ಲಿ ಮಾಡಿದಂಥ ಸೇವೆ ಮಾಡ್ತಾನೆ ಇದ್ದಾರೆ. ಬಟ್ ಇದನ್ನು ಕೇಳಿದಂತಹ ಫರಿಸಾಯರು, ಧರ್ಮಶಾಸ್ತ್ರಿಗಳು ಆಶ್ಚರ್ಯ ಪಡ್ತಾ ಇದ್ದಾರೆ. ಇದೇನು ಇಲ್ಲೊಂದು ಇಂಥ ಅದ್ಭುತವಾದಂಥ ಕಾರ್ಯ ಆರಂಭವಾಗಿದೆ, ಇಂಥ ಪರಿವರ್ತನೆ ಆಗಿದೆಯಲ್ಲ, ಇಂಥ ರೂಪಾಂತರ ಹೇಗುಂಟಾಯಿತು, ಈತನ ಯಾರಿರ್ಬೋದು, ಈತನ ಕಾರ್ಯವನ್ನು, ಈತನಿಗೆ ಬೋಧನೆ, ಇಂಥ ಬೋಧನೆ ಹೇಗೆ ಬಂತು, ಈ ಥರ ಸ್ವಸ್ಥತೆಯನ್ನು ಕೊಡ್ತಕ್ಕಂಥ ಶಕ್ತಿ ಎಲ್ಲಿಂದ ಬಂತು, ಹೇಗೆ ಈ ಕಾರ್ಯ ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರನೇ ಗಲಿಲಾಯ, ಯೂದಾಯ, ಯೆರೂಸಲೇಮಿನಿಂದ ದೇವರಿಗೆ ಸ್ತೋತ್ರ. ಇನ್ನೇನು ಉಳ್ಕೊಂಡಿದೆ? ಸಮರ್ಯ ಉಳ್ಕೊಂಡಿದೆ. ಸಮರ್ಯ ಅಂತಂದ ಇದು ಬಿಟ್ಟರೆ ಬೇರೆ ಹಳ್ಳಿ ಪಟ್ಟಣಗಳಿಲ್ವಂದರೆ ಇದೆ. ಬಟ್ ಪ್ರತ್ಯೇಕಿಸಲ್ಪಟ್ಟಂತಹ ಜನ ಅವರು ಇಸ್ರಾಯೇಲರೇ. ಪ್ರತ್ಯೇಕಿಸಲ್ಪಟ್ಟಂಥ ಜನದಲ್ಲಿ ಗಲಿಲಾಯ, ಯೂದಾಯ, ಯೆರೂಸಲೇಮ್ ಇವರು ಸಂಪೂರ್ಣವಾಗಿ ಜೀವಿಸ್ ಪೀಪಲ್, ಅಂದರೆ ಯಹೂದಿಗಳು ವಾಸ ಮಾಡ್ತಿದ್ದಂಥ ಸ್ಥಳ. ಸಮರ್ಯ ಅದು ಇಸ್ರಾಯೇಲರೇ, ಆದರೆ ಇವರು ಅವರನ್ನು ಪ್ರತ್ಯೇಕಿಸಿದರು. ಅಂದರೆ ಪ್ರತ್ಯೇಕಿಸಲ್ಪಟ್ಟಂಥ ಜನ, ಧರ್ಮಶಾಸ್ತ್ರದ ಆಜ್ಞೆಗಳನ್ನ ಅನುಸರಿಸಿ ನಡೆದೇ ಇರ್ತಕ್ಕಂಥ ಜನ ಇಸ್ರಾಯೇಲರೇ. ಅವರು ದೇವರನ್ನ ಆರಾಧಿಸುವಂಥ ಜನರಾಗಿದ್ದರು. ಬಟ್ ಅವ್ರು ಬಂದರೂ ಇವರು ಸೇರಿಸ್ತಿರಲಿಲ್ಲ. ಸೊ ಹಾಗಾಗಿ ಇವ್ರಿಗೊಂದು ಆಶ್ಚರ್ಯ, ಅದ್ಭುತ, ಇದೇನಿದು ಇಂಥ ಕಾರ್ಯ, ಕಣ್ಣಾರೆ ನಾವು ನೋಡಲೇಬೇಕು ಅಂತ ಬಂದಿದ್ದವರೆಲ್ಲ ಯಾರು ಅಂದರೆ ಎಲ್ಲ ಧರ್ಮಶಾಸ್ತ್ರಿಗಳು, ಫರಿಸಾಯರೇ. ಅವರೆಲ್ಲ ಧರ್ಮಶಾಸ್ತ್ರವನ್ನು ಬೋಧಿಸಿದಂಥವ್ರೆ, ಅಷ್ಟು ಮಾತ್ರ ದೇವರ ಸನ್ನಿಧಿ ಸೇವೆ ಮಾಡ್ತಿದ್ದಂಥವ್ರೆ. ಅವರು ಆಶ್ಚರ್ಯವಾಗಿ ಬರ್ತಿದ್ದಾರೆ ಯೇಸು ಕ್ರಿಸ್ತರ ಬೋಧನೆಯನ್ನು, ಆತನ ಸೇವೆಯನ್ನು ನೋಡೋದಕ್ಕೋಸ್ಕರವಾಗಿ ಬೋಧನೆಯನ್ನು ಕೇಳ್ತಾ ಇದ್ದಾರೆ. ಈ ಬೋಧನೆ ಅದ್ಭುತವಾದ ಬೋಧನೆ ಆಗಿತ್ತು, ಸತ್ಯದ ಬೋಧನೆ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಸ್ವಸ್ಥತೆ ಪಡಿಸ್ತಕ್ಕಂಥ ನೋಡ್ತಾ ಇದ್ದಾರೆ, ಗುಣಪಡಿಸೋದಕ್ಕೆ ದೇವರ ಶಕ್ತಿ ಆತನಲ್ಲಿ ಇತ್ತು ಅಂತ ತಿಳ್ಕೊತಾ ಇದ್ದಾರೆ. ದೇವರ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಆ ಕಾರ್ಯ ಏನು ಅಂದರೆ, ಜನರು ಅದ್ಭುತವಾಗಿ ಹೊಂದ್ಕೊಳ್ಳೋದಕ್ಕೋಸ್ಕರ ನುಗ್ಗಲಿನಲ್ಲಿ ಬಂದು ಯೇಸು ಕ್ರಿಸ್ತರ ಇದ್ದಂಥ ಸ್ಥಳಕ್ಕೆ ಬರ್ತಂಥ ಸನ್ನಿವೇಶ. ಅವರು ಬಂದಿದ್ದಾರೆ. ಬಟ್ ಆದರೆ ಸಂಪೂರ್ಣವಾಗಿ ಈ ಮನುಷ್ಯನ ನಾವು ಮುಂದೆ ತೊಗೊಳೋಕ್ಕಾಗದೇ ಇಲ್ಲ, ಹಾಸಿಗೆ ಸಮೇತವಾಗಿ ತೊಗೊಂಡೋಗ್ಬೇಕು ಅನ್ನೋಂಥ ಪರಿಸ್ಥಿತಿಲಿದ್ದಂಥ ಸನ್ನಿವೇಶದಲ್ಲಂಥ ಒಬ್ಬ ವ್ಯಕ್ತಿ. ಆತನ ಯಾರು ಅಂದರೆ ಪಾರ್ಶ್ವವಾಯು ರೋಗವುಳ್ಳಂಥ ವ್ಯಕ್ತಿ. ಆ ಪಾರ್ಶ್ವವಾಯು ರೋಗವುಳ್ಳಂಥ ವ್ಯಕ್ತಿಯನ್ನೀಗ ಒಳಗೆ ಬರೋದಕ್ಕೆ ಯಾವ ಪ್ರಯತ್ನದಲ್ಲೂ ಸಹ ಸಾಧ್ಯವಾಗಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಮಾರ್ಗವೇ ಸಿಕ್ಕಲಿಲ್ಲ. ಆ ಸನ್ನಿವೇಶದಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಮನೆ ಮೇಲೆ ಹೆಂಚಿನ ತೆಗೆದಾಕ್ಬಿಟ್ಟು ಯೇಸು ಕ್ರಿಸ್ತರಿದ್ದಂಥ ಸ್ಥಳಕ್ಕೆ ಹಾಸಿಗೆ ಸಮೇತವಾಗಿ ಅದನ್ನು ನಿಲ್ಲಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಎಷ್ಟೊಂದು ಅವಶ್ಯಕತೆ ಜನರಿಗೆ ಇತ್ತು. ಸ್ವಸ್ಥತೆ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಅವಶ್ಯಕತೆ ಜನರಿಗಿತ್ತು. ಜನ ಎಷ್ಟು ಕಷ್ಟದಲ್ಲಿದ್ದರು, ಬಾಧೆಯಲ್ಲಿದ್ದರು, ಸಂಕಟದಲ್ಲಿದ್ದರು ಅಂತ ನಾವು ನೋಡ್ತಾ ಇದ್ವಿ. ದೇವರಿಗೆ ಸ್ತೋತ್ರ. ಸೊ ಆ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರವ್ರನ್ನ ನೋಡಿ
ದೇವರಿಂದ ಹೊಂದ್ಕೊಳ್ಳೋದಕ್ಕೆ ಇರ್ತಕ್ಕಂಥ ನಂಬಿಕೆಯನ್ನು ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಹೀಗೆ ನಾವು ನೋಡ್ತೀವಿ ಯಾಕೆ ಯೇಸು ಕ್ರಿಸ್ತರ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕಾರ್ಯ ನೋಡೋದಾದರೆ, ಈಗ ನಮಗೆ ಜ್ವರ ಬರುತ್ತೆ, ಜ್ವರಕ್ಕೆ ಔಷಧಿ ಕೊಟ್ಟರೆ ಜ್ವರ ಹೋಗುತ್ತಾ? ಜ್ವರ ಸಂಪೂರ್ಣವಾಗಿ ಹೋಗಲ್ಲ. ಯಾವಾಗ ಜ್ವರ ಹೋಗುತ್ತೆ? ಜ್ವರವನ್ನು ಉಂಟು ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಯಾವುದಿದೆ ಅದು ಸಾಯೋದಕ್ಕೆ ಔಷಧಿ ಕೊಟ್ಟಾಗ, ಅಥವಾ ಅದು ಬರದೇ ಇರೋ ಥರ ಅದನ್ನು ಮನುಷ್ಯರನ್ನ ಅಟ್ಯಾಕ್ ಮಾಡದೇ ಇರೋ ಥರ ತಡೆಯುವಂಥ ಸನ್ನಿವೇಶದಲ್ಲಿ ಜನರು ಸ್ವಸ್ಥತೆಯನ್ನು ಹೊಂದ್ಕೋತಾರೆ. ದೇವರಿಗೆ ಸ್ತೋತ್ರ. ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಅದನ್ನೆಲ್ಲವನ್ನು ಅದಕ್ಕೆಲ್ಲಕ್ಕೂ ಔಷಧಿಯನ್ನು ಕೊಡ್ತಕ್ಕಂಥ ದೇವರೇ ಮಾಡ್ತಕ್ಕಂಥ ಕಾರ್ಯ ಏನು ಅಂದರೆ, ಮೊದಲನೇದಾಗಿ ಅದು ಬರೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದಂದರೆ ಪಾಪ, ಭಕ್ತಿಹೀನ ಜೀವಿತ, ಅವಿಧೇಯತ್ವ, ದೇವರಲ್ಲಿ ನಂಬಿಕೆ ಇರತಕ್ಕಂಥ ಜೀವಿತ. ಸೊ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದಂದರೆ ಪಾಪ. ಆ ಪಾಪಕ್ಕೆ ಮೊದಲು ದೇವರು ಹೇಳ್ತಾರೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಪಾಪಗಳನ್ನ ಕ್ಷಮಿಸೋದಕ್ಕೆ ಅಧಿಕಾರವುಳ್ಳ ದೇವರೇ ಪಾಪವನ್ನು ಕ್ಷಮಿಸೋದಾದರೆ ಸ್ವಸ್ಥತೆ ಉಂಟಾಯಿತು ಅಂದರೆ ಖಂಡಿತವಾಗ್ಲೂ ಉಂಟಾಯಿತು. ಪಾಪವು ಕ್ಷಮಿಸಲ್ಪಡ್ತು, ಸ್ವಸ್ಥತೆಯನ್ನು ಹೊಂದ್ಕೊಂಡ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ಒಂದು ಸಮಸ್ಯೆ ಉಂಟಾಯಿತು, ಒಂದು ಗಲಿಬಿಲಿ ಉಂಟಾಯಿತು, ಒಂದು ವಾದ ವಿವಾದ ಉಂಟಾಯಿತು. ಅದೇನು ಅಂತಂದರೆ, ಮುಂದಿನ ವಾಕ್ಯ ಹೇಳುತ್ತೆ, ಫರಿಸಾಯರು ಧರ್ಮಶಾಸ್ತ್ರದಲ್ಲಿ ಮಧ್ಯದಲ್ಲಿ ಒಂದು ವಾದ ವಿವಾದ ಉಂಟಾಗುತ್ತೆ. ಅದೇನು ಅಂತಂದರೆ, ಪಾಪಗಳನ್ನ ಕ್ಷಮಿಸೋದಕ್ಕೆ ಈ ವ್ಯಕ್ತಿ ಯಾರು, ಈ ಮನುಷ್ಯನ ಯಾರು? ನಾವು ಕೇಳ್ತಿದ್ವಿ ಇವನು ಸ್ವಸ್ಥತೆಯನ್ನು ಕೊಡ್ತಾನೆ ಅಂತ, ನಾವು ಕೇಳ್ತಿದ್ವಿ ಈತನ ಬೋಧಿಸ್ತಾನೆ ಅಂತ, ಒಳ್ಳೆ ಬೋಧಕನಾಗಿದ್ದಾನೆ ಅಂತ. ಅದನ್ನು ನೋಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆದರೆ ಇಲ್ಲಿ ಇನ್ನೂ ಒಂದು ಅದ್ಭುತವಾಗಿ ನೋಡ್ತಾ ಇದ್ವಿ. ಅದೇನು ಅಂತಂದರೆ, ಈತನ ಪಾಪಗಳನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪಾಪಗಳನ್ನ ಕ್ಷಮಿಸೋದಕ್ಕೆ ಈತನ ಯಾರು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ ವಾಕ್ಯ ಭಾಗದಲ್ಲಿ. ಆದರೆ 24ನೇ ವಾಕ್ಯ, ಆದರೆ ಮನುಷ್ಯಪುತ್ರನಿಗೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಭೂಮಿಯ ಮೇಲೆ ಅಧಿಕಾರ ಉಂಟೆಂದು ನೀವು ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಗೆ, ನಾನು ನಿನಗೆ ಹೇಳುವುದೇನೆಂದರೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಿನ್ನ ಮನೆಗೆ ಹೋಗು ಎಂದನು. ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮರಿಗಿದ್ದ ಹಾಸಿಗೆಯನ್ನು ಎತ್ತುಕೊಂಡು ದೇವರನ್ನು ಸ್ತುತಿಸುತ್ತಾ ತನ್ನ ಮನೆಗೆ ಹೊರಟು ಹೋದನು. ಅಲ್ಲಿದ್ದವರೆಲ್ಲರೂ ವಿಸ್ಮಯಗೊಂಡು ದೇವರನ್ನು ಸ್ತುತಿಸಿದರು. ಅವರು ಭಯದಿಂದ ಕೂಡಿದವರಾಗಿ, ನಾವು ಈ ದಿನ ಅಪೂರ್ವವಾದ ಕಾರ್ಯವನ್ನು ಕಂಡೆವು ಎಂದರು. ದೇವರಿಗೆ ಸ್ತೋತ್ರ. ಸೇವೆ ಆರಂಭಗಳು ಹೇಗಿತ್ತು ಅಂದರೆ, ಜನರಲ್ಲಿ ಬಹಳ ಅತ್ಯಾಶ್ಚರ್ಯವನ್ನು ಉಂಟು ಮಾಡ್ತಿತ್ತು. ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದಂಥ ಕಾರ್ಯವನ್ನು ನೋಡೋದಕ್ಕೆ ಜನ ಅನೇಕರು ಬರ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಅದ್ಭುತಗಳನ್ನ ನೋಡಿ ಜನ ವಿಸ್ಮಯಗೊಳ್ತಾಯಿದ್ರು, ಆಶ್ಚರ್ಯಚಕಿತರಾಯ್ತರು. ಅಷ್ಟು ಮಾತ್ರ ಅಲ್ಲ, ದೇವರನ್ನು ಕೊಂಡಾಡ್ತಾಯಿದ್ರು, ಸ್ತುತಿಗಳನ್ನು ಸಲ್ಲಿಸಿದರು. ದೇವರಿಗೆ ಸ್ತೋತ್ರ. ದೇವರು ಇಂಥ ಮಹಾ ಕಾರ್ಯಗಳನ್ನ ಮಧ್ಯದಲ್ಲಿ ಮಾಡಿದಾರಲ್ಲ, ಇಂಥ ಒಂದು ಮಹಾ ಅದ್ಭುತವಾದ ಕಾರ್ಯ ನಮ್ಮ ಮಧ್ಯದಲ್ಲಿ ಮಾಡಿದಾರಲ್ಲ ಅಂತ ಹೇಳಿ, ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಮಾಡಿದಂಥ ಮಹಾ ಕಾರ್ಯವನ್ನು ನೋಡಿ ಜನರು ದೇವರನ್ನ ಸ್ತುತಿಸ್ತಾ ಇದ್ರು, ಕೊಂಡಾಡಿಸ್ತಾ ಇದ್ರು, ಆರಾಧನೆ ಮಾಡ್ತಾಯಿದ್ರು, ಮಹಿಮೆ ಪಡಿಸ್ತಾಯಿದ್ರು. ಪ್ರೀತಿ ದೇವ್ರ ಮಕ್ಕಳು, ಈಗ ನಮ್ಮ ಜೀವಿತಗಳಲ್ಲಿ ಅನುದಿನವೂ ದೇವರಿಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಹೊಂದ್ಕೊಂಡಿರ್ತಕ್ಕಂತಹ ರಕ್ಷಣೆ ಆಗಿರ್ಬೋದು, ನಮ್ಮ ನಡೆಸ್ತಕ್ಕಂಥ ರೀತಿ ಆಗಿರ್ಬೋದು, ಅಷ್ಟು ಮಾತ್ರ ನಾವು ಹೊಂದ್ಕೋತಕ್ಕಂಥ ಸ್ವಸ್ಥತೆ ಇರ್ಬೋದು, ಸೌಖ್ಯ ಇರ್ಬೋದು, ಆರೋಗ್ಯ ಇರ್ಬೋದು. ಎಷ್ಟೋ ಜನ ನಮ್ಮನ್ನು ನೋಡಿ ಆಶ್ಚರ್ಯಪಡ್ತಿರ್ತಾರೆ, ಈ ಕಾಯಿಲೆಯಿಂದವ್ರಿಗೆ ಬಿಡುಗಡೆ ಉಂಟಾ, ಈ ರೋಗದಿಂದವ್ರಿಗೆ ಬಿಡುಗಡೆ ಉಂಟಾ, ಇವ್ರು ಸ್ವಸ್ಥತೆಯನ್ನು ಹೊಂದ್ಕೋತಾರಾ, ಇವ್ರಿಗೆ ಹೇಗೆ ಸಹಾಯ ಬರುತ್ತೆ, ಹೇಗೆ ಸಹಾಯನ ಹೊಂದ್ಕೊಳ್ಳೋಕೆ ಸಾಧ್ಯ? ಈ ಥರ ಆಶ್ಚರ್ಯಪಡ್ತಾ ಇಲ್ವಾ? ಖಂಡಿತ ಆಶ್ಚರ್ಯಪಡ್ತಾ ಇದ್ದಾರೆ. ಆದರೆ ದೇವರ ಶಕ್ತಿ, ಆತನ ಹಸ್ತ, ನಂಬಿಗಸ್ತಿಕೆ, ನಮ್ಮ ನಡೆಸ್ತಕ್ಕಂಥ ರೀತಿ ಅತ್ಯಾಶ್ಚರ್ಯವಾದ್ದಾಗಿದೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ನಂಬಿಗಸ್ತರಾಗಿ ದೇವರಿಗೆ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನ ಘನ ಮಹಿಮೆಗಳನ್ನ ಸಲ್ಲಿಸೋಣ. ಯಾಕೆಂದರೆ ನಾವು ಜೀವಿಸ್ತಕ್ಕಂಥ ಜೀವಿತವಾಗಲಿ, ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆ ಆಗಲಿ, ನಾವು ನಮ್ಮನ್ನು ನಡೆಸ್ತಕ್ಕಂಥ ರೀತಿಯಾಗಲಿ, ಇದು ಮಹಾ ಅದ್ಭುತವಾದ್ದಾಗಿದೆ. ಸೊ ಹಾಗಾಗಿ ನಂಬಿಗಸ್ತನಂಥ ದೇವರಿಗೆ ನಾವು ವಿಧೇಯರಾಗಿ ಸ್ತುತಿ ಸ್ತೋತ್ರಗಳ ಘನ ಮಹಿಮೆಗಳನ್ನು ಸಲ್ಲಿಸೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ಸರ್ವೇಶ್ವರನಾದ ದೇವರೇ, ಕರ್ತನೆ, ಸ್ವಾಮಿ, ಮನುಷ್ಯರ ಮಧ್ಯದಲ್ಲಿ ನೀನು ಮಾಡಿದಂತಹ ಮಹಾ ಕಾರ್ಯವನ್ನು, ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಂತಹ ಈ ಪ್ರೀತಿಯನ್ನು, ನಂಬಿಗಸ್ತಿಕೆಯನ್ನು, ಈ ಮಹಾ ವಿಸ್ಮಯವಾದಂಥ ಕಾರ್ಯವನ್ನು, ಈ ಸೋಜಗವನ್ನು, ಈ ಅದ್ಭುತವನ್ನು ನೋಡಿ ಜನ ಅತ್ಯಾಶ್ಚರ್ಯ ಪಡ್ತಿದ್ರು ಅಂತ ವಾಕ್ಯ ಹೇಳುತ್ತೆ. ಸ್ವಾಮಿ, ನಿಮ್ಮ ಪ್ರವಾದನೆಗಳನ್ನು ಅವರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡದೆ ಅಪ್ಪ, ಅವ್ರ ಹೃದಯಗಳು ನಿಮ್ಮ ವಾಕ್ಯದಿಂದ ದೂರವಾಗಿದ್ದ ನಿಮಿತ್ತವಾಗಿ ನೀವು ಮುಂಚಿತವಾಗಿ ತಿಳಿಸಿದಂಥ ಕಾರ್ಯವನ್ನು ಅವರು ನಂಬಕ್ಕಾಗಿರಲಿಲ್ಲ. ಆದರೆ ನೀವು ಮಾಡಿದಂಥ ಕಾರ್ಯವನ್ನು ನೋಡಿ ಜನ ಅತ್ಯಾಶ್ಚರ್ಯ ಪಡ್ತಿದ್ದಾರೆ, ವಿಸ್ಮಯಗೊಳ್ತಾರೆ. ಅಷ್ಟು ಮಾತ್ರ ಅಲ್ಲ,
ನಿಮ್ಮನ್ನು ಸ್ತುತಿ ಸ್ತೋತ್ರಗಳನ್ನ ಮಹಿಮೆಗಳನ್ನ ಸಲ್ಲಿಸಿ ಆರಾಧನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಮಹಾಕಾರ್ಯವು ನಿರಂತರವಾಗಿ ನಡೀತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳನ್ನು ಮಾಡ್ತಕ್ಕಂತಹ, ನಮ್ಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆ, ನಮ್ಮನ್ನು ನಡೆಸ್ತಕ್ಕಂಥ ರೀತಿ, ನಾವು ಹೊಂದ್ಕೋತಕ್ಕಂತಹ ಸ್ವಸ್ಥತೆ, ಸೌಖ್ಯ, ಮಹಾಕಾರ್ಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಂಬಿಗಸ್ತರಾಗಿ ಯಥಾರ್ಥವಂತರಾಗಿ ನಮ್ಮನ್ನು ನಡೆಸ್ತಕ್ಕಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಿರಂತರವಾಗಿ ನಿನ್ನ ಜನರು ನಿನ್ನ ರಕ್ಷಣೆಯಲ್ಲಿ, ನಿನ್ನ ಆಶೀರ್ವಾದದಲ್ಲಿ, ನೀವು ಕೊಡ್ತಕ್ಕಂಥ ಸ್ವಸ್ಥತೆಯಲ್ಲಿ, ಸೌಖ್ಯವಾಗಲಿ, ನಿರಂತರವಾಗಿ ನಡೆಯಲಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಿಗೆ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.